ಮಾವ ಸಾರ್ ಚೆನ್ನಾಗಿದ್ದದ. ಭಾಳ ಚೆನ್ನಾಗಿ ಪಡಿದಿಕ್ಕಲ್ಲ. ಏನ್ಲ ಹಿಂಗೆ ಮಾಡಿದಿ? ಹೋಗು ನಿಮ್ಮ ಅತ್ತೆ ಒಂದು ದಿವಸ ಹಿಂಗೆ ಮಾಡಿತಿಲ್ಲ ಕತೆ. ಅಯ್ಯೋ 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 ಏನು ಅದಾವ ಹೊಸಿ ಚೆನ್ನಾಗಿ ತಂದು ಕೊಡ್ತಿದ್ದಿಲ್ಲ ಕಣವ ನಿಮ್ಮ ಮಾವ ನಿನ್ನ ಗಂಡಮೇ. ಈಗೇನೋ ತತ್ತವ್ರೆ, ಆಗ ಯಾವುದು ತಂದು ಕೊಡ್ತಿದ್ದಿಲ್ಲ. ಅಡಿಯಾಗಿ ಮಾಡೋದ್ರೆ ಹೆಂಗೆ ಮಾಡ್ತಿದ್ದು? ಅಯ್ಯೋ ಬಾನ ಹೆಸ್ರು ಮಾಡಿ ಮಗ. ಓದ ಯುಗಾದಿಗೆ ವರ್ಷ ತೊಡಕಲ್ ಮಾಡಿದ್ದು ಕಲ. ಎಲ್ಲರೂ ಹೋದಾಗ ಕಾರ್ಯಕಟನೆಯಲ್ಲಿ ಉಂಡಿದ್ದು. ಅದಕ್ಕೆ ಮಾವ, ಅದಕ್ಕಂಗೆ ಅಚ್ಚುಕಟ್ಟಾಗಿ ತಿನ್ಬೇಕು ತಾನೆ. ತಂದು ಕೊಟ್ರಲ್ವವ ಮಾಡಿಕಕ್ಕೆ ನಾನು ತಂದು ಕೊಡ್ತಿದ್ದಿಲ್ಲ ಕಣ್ಮಗ. ಏನೋ ನಿಂದ ಇಂದವ ಬಾಡ್ನೆ ಸುಣ್ಣಂಗೆ ಆಯಿತು. ಅವ ಸುಮ್ಮನೆ ಉಣ್ಣೋದೇನು ಅಪ್ಪ ನಿಮ್ಗೇನು ಮಾಡೋ ಕೆಲಸ ಇಲ್ವಾ? ಯಾಕೆ ತಿಂತಿತ್ತಿಲ್ಲ ನೀವು? ಹ್ಞೂ ತಿಂತಿದ. ಮಾವ ಅತ್ತೆ ಊಟ ಮಾಡಿ ಏನಾದ್ರು ಬೇಕಾದ್ರೆ ಕೇಳಿ ಹೀಗೆ ಕೊಡ್ತೀನಿ. ಹೊರಗಡೆ ಪಾತ್ರೆವೇ ಬೆಳಗ್ತೀನಿ. ಆಯ್ತು ಆಯ್ತು ಬೆಳಗೋಗವ. ಅಯ್ಯೋ ಇನ್ನೇನು ಇಕ್ಕಿದೆಯಲ್ಲ ಹೋಗಿ ಉಣ್ಕತ್ತೀವಿ. ಬೆಳಗೋಗು. ಅಪ್ಪ ಅವ ನಿಮ್ಗೇನು ಬುದ್ಧಿ ಇಲ್ವಾ? ಏನೋ ಬರ್ಗೆಟೋರಂಗೆ ಹೇಳ್ತಿದ್ದೀರಲ್ಲ ವರ್ಷ ಆಯ್ತು ಅಂತವ. ಇರೋದಲ್ವಲ್ಲ ಹೇಳಿದ್ದು. ಯಾವಾಗ ಮಾಡಿದ್ದೆ ನಾವು ಬಾಡ್ನೆ ಹೆಸ್ರ ಆಗ್ಲೇ ಮಾಡಿದ್ದು ಕಲ. ಓದ ಯುಗಾದಿ ವರ್ಷದಲ್ಲಿ ಮಾಡ್ಕೊಂಡಿದ್ದು. ಇದೇ ಫಸ್ಟ್ ನೀನು ಬಂದಾಗ ಮಾಡಿರೋದು ಬಾಡ್ನೆ ಹೆಸ್ರ. ಎಲ್ರಿಗೂ ಸಾಕ ಬಂದ್ಬಿಡಿ. ಅವಳು ಏನು ಅನ್ಕೊಳಕಿಲ್ಲ. ಅವ ನೀನು ಮೊದಲು ಸಾಮಾನು ತಂದು ಕೊಡ್ತಿದ್ದೀರ ಅಂತಿದ್ಯಲ್ಲ, ಈಗ ಇದ್ದಕ್ಕಿದ್ದಂಗೆ ಎಲ್ಲಿ ನಿಂತೇನೋ ಅಂತ ಅನ್ಕೊಳಕಿಲ್ವಾ? ಅತ್ತೆ ಸಾಮಾನು ತಗೊಡ್ತಾರೆ ವಿಷಯ ಅವಳು ಗೊತ್ತಿಲ್ಲ ಕಣವ. ಅಯ್ಯೋ ನಾನೇನು ಹೇಳದ್ನ ಸುಮ್ಮನಿಲ್ಲ. ಸುಮ್ಮನಂಗೆ ಬಾಯ್ ತಪ್ಪಂಗೆ ಅಂದ್ಬಿಟ್ಟೆ. ಆಮೇಲೆ ಬಾಯ್ ತಪ್ಪಿ ಸಾಮಾನು ತಗೋಸ್ಕೊತಾರ ವಿಷಯ ಹೇಳ್ಬಿಟ್ಟಿಯ ನೀನು. ಮಗ ತಗಸ್ಕೊಂಡೆ ಮಟನ ಒಂದು 2 kg ತೆಗೆಸ್ಕೊಳ್ಳಿವ್ರ. ಅಯ್ಯೋ ಅದಕ್ಕೆ ನಮ್ಮ ಮತ್ತೆ ಗುಳ ಆಡ್ಕೊಂಡು ತಗೊಟ್ಲು. 2 kg ಬೇರೆ ಎಲ್ಲಿ? ಅದೇ ದುಡ್ಡು ಇತ್ತಿಲ್ವಂತೆ. ನೆನ್ನೆ ದಿವಸ 3,000 ರೂಪಾಯಿ ಆಯ್ತಾನೆ ಸಾಮಾನಿಗೆ. ಹಂಗೂ ಕಿನುಡಿ ಅನ್ನ ಚೆನ್ನಾಗಿದೆ ಅಲ್ವಾ? 100 ರೂಪಾಯಿ kg. ಅಯ್ಯೋ ನಮ್ಮ ಜಲಂದರ್ ಉಂಡಿತ್ತಿಲ್ಲ. ಸೊಸೈಟಿ ಅಕ್ಕಿ ಆಯ್ತು, ನಾವಾಯ್ತು. ಹೆಂಗೋ ಬಿಡ್ಲ ಮಗ, ನಿನ್ನಿಂದವ ಒಳ್ಳೆ ಹಣ್ಣಣಿಯಾಗಿ ಉಣ್ಣಂಗಾಯ್ತು. ಎಣ್ಣೆ ಹಂಗೋ 10 ಲೀಟ್ರ್ ತಗೊಡಿ ಅಂದೆ, ಬರೀ 5 ಲೀಟ್ರ್ ತಗೊಟ್ರು. ಅಯ್ಯೋ ತೆಗಿಸ್ಕೊಳ್ಳಿವೆ. 10 ಲೀಟ್ರ್ 20 ಲೀಟ್ರ್ ಎಣ್ಣೆ ತೆಗಿಸ್ಕೊಳ್ದಾನೆ ಬಿಟ್ಟು 5 ಲೀಟ್ರ್ ಸಾಕ. ಇನ್ನೊಂದ್ಸತಿ ತೆಗಿಸ್ಕೊಬೇಕಾದ್ರೆ ಹೆಚ್ಚೆ ತೆಗಿಸ್ಕಲ್ಲ. ಬೇಕಾದಷ್ಟು ದುಡ್ಡು ಮಡಗಿದಾರಂತೆ ಕತೆ. ಅಯ್ಯೋ ನಮ್ಮ ಅತ್ತೆ ತವಿತದ ಇದ್ದಿದ್ರೆ ದುಡ್ಡನ್ನೇ ಕಿತ್ಕೊಳ್ಳೋನು. ನಮ್ಮ ಹಾವು ಬಡಿಯದಂತ ಸೇರ್ಕೊಬಿಟ್ಟದೆ. ಅವ್ನು ಬಿಚ್ಚನ 1 ರೂಪಾಯಿ ಬಿಚ್ಚಕ್ಕಿಲ್ಲ. ಅಯ್ಯೋ ಅವನು ಜಿಪ್ಪುಣ ಬಡಿಯದ ಬಿಡಪ್ಪ. ಆ ಕಾಲಿನ ಎಲ್ಲ ನಮ್ಮ ಹತ್ರಕ್ಕೆ ಸೇರಿಸ್ತಿತ್ತಿಲ್ಲ ಅವನು. ಅವ್ರ ಅಣ್ಣ ಉಸಿ ದುಡ್ಡು ಕೊಟ್ಟು ಹುಟ್ಟಿದ ಆಗ ಒಂದು 12 ಲಕ್ಷವ. ನಮ್ಮ ಹತ್ರಕ್ಕೆ ಸೇರಿಸ್ತಿತ್ತಿಲ್ಲ ಕಣಪ್ಪ. ಈಗೇನೋ ಇವಳು ಗಂಗೆ ಮದುವೆ ಆಗಿರೋದ್ರಿಂದ ಹೆಂಗೋ ನಾವು ಹೋಯ್ತಾ ಬರ್ತಾ ಇರೋದು. ಹೆಂಗೋ ಬಿಡು ಮಗ, ಒಟ್ಟು ಮದುವೆ ಆಗೋದು ಅದೇ ಒಟ್ಟಿಗೆ ನಮ್ಮ ಬರ ಎಲ್ಲ ಹಿಂಗೋಯ್ತು ಕಲ. ವಾರವ್ರಿಗೂ ತೆಗಿಸ್ಕಲ್ಲ ಮಗ ಬೇಡ. ಏನು ಬಾಡ್ನೆ ಸುಣ್ತಾನೆ ಬಾಯೆಲ್ಲ ಕೆಟ್ಟೋದಂಗಾಗಿತ್ತು. ಈ ಹೋದ ತಿಂಗಳು ಇವಳು ಜವರಿ ಸತ್ತೋಗಿದ್ಲಲ್ಲ, ಅವ್ಳು ತಿತ್ತಿಲು ಉಂಡಿದ್ದು. ಏನೇ ಅಲ್ಲಿ ಮನೇಲಿ ಮಾಡ್ಕೊಂಡು ಉಂಡಂಗದ. ಹಂಗೂ ನಂಜಮ್ಮನಿಗೆ ಹುಷಾರಿತಿಲ್ವಲ್ಲ, ಸತ್ತಾಳೇನೋ ಅಂತ ಕಾಯ್ಕೊಂಡಿದ್ದೆ. ತಿತ್ತಿಲಾರು ಉಣ್ಣದ ಅಂದ್ಬಿಟ್ಟು ಆ ಮುಂಡೆ ಚೇತರಿಸ್ಕೊಂಡು ಆಲೆ ಎದ್ದೆ ಜಗಲಿ ಮೇಲೆ ಕೂತಾವಳೆ. ಅಯ್ಯೋ ಯಾರು ಸಾಯಿಲಿ ಅಂತ ಇನ್ನು ಕಾಯೋದು ಬೇಕಾಗಿಲ್ಲ. ವಾರಕ್ಕೂ ಚಿಕನು ಮಟನ್ ಮಾಡ್ಕೊಂಡು ತಿನ್ನಕಾಯ್ತು ಸುಮ್ಕಿರಿ. ನೀವೇ ತಲೆಗೆಡ್ಸ್ಕೊಂಡಿರಿ. ನಾನು ಅದಕ್ಕೆ ತಾನೇ 10 ಲಕ್ಷ ದುಡ್ಡು ಮಡ್ಗವಳೆ ಅಂತಾನೆ ಆಸೆ ಮಾಡಿದ್ದು. ಮಗ ಒಂದು ಕೆಲಸ ಮಾಡು, ಹೆಂಗಾರೆ ಮಾಡಿ ಆ ಮಗಿನ ಪೂಸಿ ಮಾಡ್ಕೊಬರ್ಬೇಕು ಕಲ ನೀನು. ಅವ್ನು ಪೂಸಿ ಮಾಡ್ಕೊಂಡು ಮನೆ ಕರ್ಕೊಬತ್ತು ಅಂದರೆ 10 ಲಕ್ಷ ಬತ್ತು ಅಂತಲೇ ಅರ್ಥ. ಬಡ್ಡಿ ದುಡ್ಡಲ್ಲಿ ಹೆಂಗೋ ಅಚ್ಚುಕಟ್ಟಾಗಿ ಉಣ್ಕ ತಿನ್ಕೊಂಡಿರ್ಬೋದು. ನಾನು ಅದೇ ಪ್ರಯತ್ನದಲ್ಲಿ ಇವನಿಗೆ ಸುಮ್ಕಿರಪ್ಪ. ಹೆಂಗಾರು ಮಾಡಿ ಪೂಸಿ ಮಾಡಿ ಮುಗಿನ ಕರ್ಕೊಂಡ್ಬಿಟ್ರೆ ದುಡ್ಡು ನಮಗೆ ಸೇರ್ಕತ್ತದೆ. ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ಇರೋಕ್ಕಾಯ್ತದೆ. ಅದು ಬರಬೇಕಲ್ಲ, ಅದು ಮದುವೆಗೆ ಬರಲಿಲ್ಲ. ಅಯ್ಯೋ ಅದನ್ನ ಹೆಂಗೆ ಪೂಸಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತು. ನೀವು ತಲೆಗೆಡ್ಸ್ಕೊಬೇಡಿ. ಉಣಿ ಈಗ ಖಾರ ಪುಡಿ ಸಾಮಾನು ತೆಗೆಸ್ಕೊ. ಇನ್ನೊಂದ್ಸತಿ ಒಂದು 10 kg ಮೆಣಸಿನ್ಕಾಯಿ, ಒಂದು 10 kg ಸಾಂಬಾರ, ಅವಕ್ಕೆ ಏನೇನು ಹಾಕಬೇಕು ಹೇಳ್ಕೊಟ್ಟನು. ತೆಗೆಸ್ಕೊಬಿಡು, ಒಂದು 5 ವರ್ಷಕ್ಕೆ ಆಗಷ್ಟೆ. ತಗಸ್ಕೊತೀನಿ ಕತೆ. ಊಟ ಮಾಡಿ ಅಚ್ಚುಕಟ್ಟಾಗಿ. ಪಾಪ ನಾನು ಇಷ್ಟು ವರ್ಷ ಇತ್ತಿಲ್ಲ, ಅಚ್ಚುಕಟ್ಟಾಗಿ ಊಟನೇ ಇಲ್ದೇ ಪರದಾಡಿದಿರಿ. ನಿಮ್ಮನ್ನು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರವ ನೀವು. ನೀವೇನು ತಲೆಗೆಡ್ಸ್ಕೊಬೇಡಿ. ನಿಮಗೆ ವಾರಕ್ಕೆ 2 ಸತಿ ಮಟನ್ ಚಿಕನು, ತಿಂಗಳಿಗೆ ಸಾಮಾನು, ಬಜ್ಜಿ ಬೋಂಡ ಎಲ್ಲ ಮಾಡಿಸ್ಕೊಬ. ಸಿಟ್ಟನ್ನು ತೆಗೆಸ್ಕೊಬಂದಿನಿ ಕತೆ. ಬೋಂಡ ಸಿಟ್ಟರನ್ವೇ. ಅಯ್ಯೋ ಹೇಳ್ಬೇಕಪ್ಪ ನೀನು, ಹೇಳ್ಬೇಕಾ? ಮಾಡಿಸ್ಕೊತೀನಿ. ಬೋಂಡ ಬೇಕು ಬಜ್ಜಿ ಬೇಕು ಮಾಡಿಸ್ಕೊಂಡು ತಿಂತೀನಿ ಕತೆ. ಅಯ್ಯೋ ಎಷ್ಟು ವರ್ಷ ಆಗಿತ್ತು ಬೋಂಡ ಬಜ್ಜಿ ಮಾಡಿ ಮನೇಲಿ. ಏನಾದ್ರು ಎಣ್ಣೆ ಕೇಳಿದ್ರೆ ಸಾಕು. 1 ಲೀಟ್ರ್ ಎಣ್ಣೆ ತಂದ್ರೆ ವರ್ಷ ಮಾಡ್ಕೊ ಅಂತಿದ್ದ ನಿಮ್ಮಪ್ಪ. ಹೆಂಗೋ ಸದ್ಯಕ್ಕೆ 5 ಲೀಟ್ರ್ ಎಣ್ಣೆ ಇದೇ ಫಸ್ಟ್ ಕರ ನಮ್ಮ ಮನೆಗೆ ತಂದಿರೋದು ಮಗ. 5 ಲೀಟ್ರ್ ಎಣ್ಣೆ ತಂದಿರೋದು ಇದೇ ಫಸ್ಟು ನಾನು ಮದುವೆ ಟೈಮ್ನೂ. 10 ಲೀಟ್ರ್ ತೆಗೆಸ್ಕೊಳ್ಳೋದಂತ ನೋಡ್ದೆ ಕಣವ. ಏನು ಮಾಡಿಯೇ ತಗೊಂಡಿರೋಣ ಮತ್ತೆ. ಅವಳು ಯಾಕಂದ್ರೆ ಕಂಜೂಸ್ನಂಗೆ ಆಡಲ್ಲ ಅವಳು. ಗಂಡನ ತಗೋ ಪೂಸಿ ಮಾಡಿಸ್ಕೊಳಕ್ಕೆ ಆಯ್ಕಿಲ್ವಾ? ಹಂಗೆಲ್ಲವ ಇದು ಮಾಡ್ಕೊಬೇಡ ನೀನು, ಸದ್ರ ಕೊಡ್ಬೇಡ ನೀನು. ಎಂತೆ ಸದ್ರ ಕೊಟ್ಟನು. ನಾನೇನಂದೆ ಗೊತ್ತಾ? ಆಗಿನ ನಾನು ಹೋಗಿ ಹಂಗೆ ಹೇಳ್ತೀನಿ ಅಂದೆ. ಏನಂದ್ಲು? ಅದನ್ನ ಹೇಳೋದು ಎದ್ರುಕೊಂಡು ತಗೊಟ್ಟಿರೋದು. ನಮಗೇನು ವಾರಕ್ಕೆ ಒಂದ್ಸತಿ ಬಾಡ್ನೆ ಹೆಸರು, ತಿಂಗ್ಳಿಗೆ ಒಂದೊಂದ್ಸತಿ ಸಾಮಾನು ಅಷ್ಟೇ ಬೇಕಾಗಿರೋದು. ಇನ್ನೇನವ ಅಷ್ಟೇ ಸಾಕು ಅಂದ್ಬಿಡು. ನೀನು ಒಳ್ಳೆ ಸರಿ ಅದನ್ನು ಕತೆ. ನೀನು ಏನೇನಾರೆ ಮಧ್ಯದಲ್ಲಿ ತರ್ಸ್ಕತೆ.
ಅಭ್ಯಾಸ ಮಾಡ್ತೋದಂಗೆ ಆಯ್ತದೆ ಅವ್ರಿಗೆ. ತೋರ್ಸ್ಕೊಳ್ಳೋದ ಬಿಡು. ಅದಕ್ಕೆ ತಲೆಗೆಡ್ಸ್ಕೊಂಡು ನೀನು ಆಮೇಲೆ ಇನ್ನೊಂದು ದಿವಸ ನಿಮಗೆ ಗೊತ್ತು ಅನ್ನಂಗೆ ಇರಬೇಡಿ. ನೀವು ಸಾಮಾನು ಸರಂಜಿನ ತರ್ಸ್ಕೊತಿರೋದು ನನ್ನ ಅಪ್ಪನಿಗೆ ಗೊತ್ತು ಅನ್ನಂಗೆ ಇರಬೇಕು, ಆಯ್ತಾ? ಹ್ಞೂ ಮಗ, ನಾನು ಅದೇ ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಗೆ ಗೊತ್ತಾಗದೆ ಅಂತ ಅವರು ಗೊತ್ತಾಗದೆ ಬೇಡ, ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ನಮ್ಗೆ ಯಾಕೆ ಅದನ್ನ ಕಟ್ಕೊಂಡು ನೀನು ಯಾರ ಕೈಲಾರು ತರ್ಸ್ಕೊಬ, ನಮಗೆ ಬೇಕಾಗಿರೋದೇನೋ ಅಚ್ಚುಕಟ್ಟಾಗಿ ಊಟ ಗೊತ್ತಿಲ್ದಂಗೆ ಇರ್ತೀವಿ ನಾವು, ಸರಿಯಾ? ಸರಿ ಸರಿ ಆಯಿತು, ಊಟ ಮಾಡ್ರವ. ಇನ್ನು ಸಿಕ್ಕಿಸ್ಕೊಳ್ಳಿ, ಅನ್ನ ಚೆನ್ನಾಗದೆ. ಅಯ್ಯೋ ಇಂತೆ ಅನ್ನವ ಎಲ್ಲೂ ಉಂಟಿಲ್ಲಕ್ಕಲ್ಲ ಮಗ ನಾನು. ಹುಸಿ ಚೆನ್ನಾಗಿದ್ದದ. 100 ರೂಪಾಯಿ ಕೆಜಿ ಕಡೆ ಅಕ್ಕಿ, 100 ರೂಪಾಯಿ ಕೆಜಿ ಅಕ್ಕಿನೇ ಬೇಕು ಅನ್ಕೊಂಡು ಆಟ ಮಾಡ್ಕೊಂಡು ಕೂತ್ಕೊಂಡೆ ನಾನು. ಈಗ ನಾವು ಕಾಂಜಿ ಪಿಂಜಿಂಗ್ ಒಪ್ಕೊಬಿಟ್ರೆ ಇನ್ನು ಬತ್ತ ಅದೇ ರೂಢಿ ಆಗೋಯ್ತದೆ. ಅದಕ್ಕೆ ನಾವು ಲೆವೆಲ್ಲಾಗೆ ತೆಗಿಸ್ಕೋಬೇಕು ಅಲ್ವಾ? ಎಷ್ಟೇ ಆದ್ರೂ ನನ್ನ ಮಗ ಅಲ್ವಾ ನೀನು, ಬುಡ್ಲ ಮಗ. ನನ್ನ ಮಗ ಆಗಿರೋದಕ್ಕೂ ಸಾರ್ಥಕ ಆಯಿತು. ಅಯ್ಯೋ ನಿಮ್ಮ ಅಪ್ಪನೂ ಹಂಗೆ ಕಣಪ್ಪ. ಅಯ್ಯೋ ಮದುವೆ ಆದ್ರ ಮೇಲೆ ನಮ್ಮ ಹೇಳ್ತಾನೆ ಅಂಬ್ಲಿ ಕಾಯ್ಸಕ್ಕೂ ರಾಗಿ ಅಲ್ಲಿಂದಾನೆ ಇಸ್ಕೊಬತ್ತಿದ್ದು. ನೀನು ಅಪ್ಪನ ತಕ್ಕ ಮಗ ಕಟ್ಬಿಡು. ನಮ್ಮ ಮಗ ನನ್ನ ಹೆಸರು ನನ್ನ ಹೆಸರು ಉಳ್ಸಕ್ಕೆ ಹುಟ್ಟಿರೋ ಮಗ ಕಣಮಿ ಅವನು. ನನ್ನ ಹೆಸರು ಉಳ್ಸಕ್ಕೆ ಹುಟ್ಟಿರೋ ಮಗ. ಅಯ್ಯೋ ಇದೇನು ಮಾತಾಡ್ತಾನೆ ಕೂತಿದ್ದೀರಿ? ಊಟ ಮಾಡಿ ಗಂಗೆ ಹೋಗವ, ಹೋಗಿ ಊಟ ಮಾಡು. ನೀನುವೇ ಹೋಗು, ಇಸ್ಕಟ್ಟಾಗ ಊಟ ಮಾಡು. ಓಲಾ ನೀನು ಚೆನ್ನಾಗಿರ್ಬೇಕು ಕಲ ನಮಗೆ ಗಂಗೆ, ನೀನು ಚೆನ್ನಾಗಿರ್ಬೇಕು. ನೀನು ಮನೆ ಒಳಗೆ ನಗ್ನಗಿತ ಓಡಾಡ್ಕೊಂಡಿದ್ರೆ ನಮ್ಗೆ ಅಷ್ಟೇ ಸಾಕು. ಮಾತ್ರವ ಭಾಳ ಚೆನ್ನಾಗಿ ಮಾಡಿದ್ದೀಕಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀಯ ಮಾತ್ರ. ಇಂಥ ಅಡುಗೆ ನಾನು ಉಂಡೆ ಇಲ್ಲ ಇಲ್ಲಿ ಗಂಟ್ಲುವೆ. ನಾನು ಸುಮಾರು ತಿಥಿಗಳಲ್ಲೆಲ್ಲ ಉಂಡಿವ್ನಿ, ಈ ಥರ ರುಚಿ ಇಲ್ಲ ಬಿಡ್ಲ. ಅಯ್ಯೋ ಮಾವ, ನಾನು ಅಡುಗೆ ಮಾಡಿದ್ರೆ ನಮ್ಮ ಬೀದಿಯವರೆಲ್ಲ ಸಾರು ಕೇಳೋರು ಕಣ್ಮವ, ಸಾರು ಚೆನ್ನಾಗದೆ ಅಂತ. ಅಯ್ಯೋ ಅವ್ವ, ಇಲ್ಲೆಲ್ಲ ಪಾಠ ಮಾಡ್ಕೊಬಿಟ್ಟಿದ್ದೀನಿ ನೀನು ಹಂಗಂತವ. ಇಲ್ಲಿ ಯಾರನ್ನೂ ಮನೆ ಒಳಗೆ ಸೇರಿಸ್ಬೇಡ, ಆಯ್ತಾ? ಸಾರ್ಗೆ ಮಿಕ್ಕೊಂಡು ನಾವೇ ಉಣ್ಣೋದು, ಇನ್ನೊಬ್ರು ಕೊಡಬೇಕು ಅಂತ ಏನು? ಅಯ್ಯೋ ನಾನು ಕೇಳೋರು ನಾನು ಕೊಡ್ತಿದ್ನಾ? ಸಾರು ಕೇಳೋರು ನಾನು ಮಾಡಲ್ಲ ಅಂತ ಅನ್ಕೊಂಡು ಕದ ಬಚ್ಕೊಂಡಿರೋನು. ನಾನು ಯಾರಿಗೂ ಸಾರುಗಿರ ಪಾಠ ಮಾಡ್ಕೊಂಡಿತ್ತಿಲ್ಲ, ಅವ್ರು ಕೇಳೋರು ಅಷ್ಟೇ. ನಾನು ಮಾಡೋ ಸಾರು ಗಮ್ಮ ಅಂತಿತ್ತಲ್ಲ, ಅದಕ್ಕೆ ಕೇಳೋರು ಅಷ್ಟೇ ಕಣತೆ. ಇನ್ನೇನ ಮಗಂಗೆ ಹೆಂಗೆ ನಮ್ಮ ಮನೆ ವಾತಾವರಣ ಇಷ್ಟ ಆಯ್ತಾ? ಕಣ್ಮವ, ನನಗಂತೂ ಭಾಳ ಇಷ್ಟ ಆಯಿತು. ನಿಜವಾಗ್ಲೂ ನೀವೆಲ್ಲರೂ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ಹೆಂಗೋ ಬಿಡವ, ನೀನು ಚೆನ್ನಾಗಿದ್ನಿ ಅಂತ ಅಂದಲ್ಲ, ನಿನ್ನ ಬಾಯಲ್ಲಿ ಅದೊಂದು ಮಾತು ಬತ್ತಲ್ಲ, ಅದೊಂದೇ ಸಾಕು ನನಗೆ. ಸರಿ ಕಣ್ಮವ, ಆಯಿತು, ಊಟ ಮಾಡಿ ಇಕ್ಕ ಬರಗು ನೀನು ಊಟ ಮಾಡುವೆ. ಸರಿ ಆಯಿತು, ಇಕ್ಕ ಬರ್ತೀನಿ. ಅವ ಆಮೇಲೆ ಉಂಟಳಂತೆ, ಊಟ ಮಾಡ್ರವ. ಅಯ್ಯೋ ಸುಮ್ ಕೂತ್ಕಲ್ಲ, ಆಮೇಲೆ ಇನ್ನು ಜಾಸ್ತಿ ಬಾಡಾಕ ತಿನ್ಗಿನ್ಕೊಬಿಟ್ಟಾಳು, ನಮ್ಮನ ಗಡ್ಲೆ ಉಂಡ್ಲಿ. ಓ ಅದು ಸರಿನೇ. ನೀನು ಹೇಳೋದು ನಿಜವೇ. ಆಮೇಲೆ ಒಳಗೆ ಹೆಚ್ಚು ತಿನ್ಕೊಬಿಟ್ರೆ ಅದಕ್ಕೆ ಕಣಪ್ಪ, ನಾವೇನು ದಡ್ಡ ನನ್ನ ಮಕ್ಳ ಇಷ್ಟು ಹಿಂಸೆ ಮಾಡ್ತೀವಿ ಅಂದರೆ ಅಲ್ಲೇ ಅರ್ಥ ಮಾಡ್ಕೊ. ನಮ್ಮಷ್ಟನ್ನ ಹಾಕೊಂಡಾಳೆ ಹೆಂಗೆ ಅಂತ ನೋಡೋಕ್ಕೆ. ಎಷ್ಟೇ ಆದ್ರೂ ನಮ್ಮ ಅವನು ನಮ್ಮ ಅಪ್ಪನೂ ಅಲ್ವ ನೀವು, ಅಷ್ಟು ಬುದ್ಧಿ ಇದ್ದೇ ಇರ್ತದೆ ಬಿಡು. ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಇವತ್ತೊಂದು ಕಾಲದಲ್ಲಿ ಹೇಳಬೇಕು ಅಂದರೆ ನನ್ನಂಥ ಅದೃಷ್ಟ ಮಾಡಿರೋ ಅಳಿಮಯ್ಯ ಯಾರೂ ಇಲ್ಲ. ಮನೆ ತುಂಬ ಸಾಮಾನು, ತಿನ್ನೋಕ್ಕೂ ಆರೋರು ಪಾಡು. ಯಾರು ತರಿಸ್ಕೊಟ್ಟರು ಹೇಳಿ? ಇಂಥ ಅದೃಷ್ಟ ಯಾರು ಕೊಡ್ತಿದ್ದೀರಾ? ಸಾಧ್ಯನೇ ಇಲ್ಲ. ನಿಜಕ್ಕೂ ನಾನು ಭಾಳ ಅದೃಷ್ಟ ಮಾಡೀನಿ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ.